ಇವತ್ತು ನಾವು ವೆರೈಟೀಸ್ ಆಫ್ ಪಡ್ ಮಾಡೋದು ನೋಡೋಣ ಅಂತ. 1 ಕಪ್ನಷ್ಟು ಉದ್ದಿನಬೇಳೆ ನೆನೆ ಇಟ್ಕೊಳ್ಳೋಣ. ಅದಕ್ಕೆ 3 ಕಪ್ಪಷ್ಟು ಅಕ್ಕಿನ ನೆನೆ ಇಟ್ಕೋಬೇಕು. ಇವನ್ನ 6ರಿಂದ 8 ತಾಸು ನೆನೆ ಹಾಕ್ಬಿಡ್ಬೇಕು. ಈಗ 6 ತಾಸು ನೆನೆದಿದೆ. ಈಗ ರುಬ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಉದ್ದಿನಬೇಳೆ ರುಬ್ಕೊಳ್ಳೋಣ. ಅದು ಸ್ವಲ್ಪ ಗ್ರೈಂಡರ್ಗೆ ಅಂಟ್ಕೊಳ್ಳೋದ್ರಿಂದ ಫಸ್ಟ್ ಅದನ್ನು ರುಬ್ಕೊಂಡು ನಾವು ಅಕ್ಕಿ ರುಬ್ಕೊಂಡ್ರೆ ಗ್ರೈಂಡರ್ ಎಲ್ಲ ಮಿಕ್ಸಿ ಕ್ಲೀನಾಗಿರುತ್ತೆ. ಈ ಅದಕ್ಕೆ ನಾವು ಉದ್ದಿನಬೇಳೆನ ರುಬ್ಕೋಬೇಕು ಫುಲ್ ಸಣ್ಣಗೆ. ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಒಂದು ಸ್ವಲ್ಪ ಅವಲಕ್ಕಿ ನೆನೆ ಇಟ್ಟಿದ್ವಿ. ಆ ಅವಲಕ್ಕಿನ 1 ತಾಸು ನೆನೆಸಿದ್ರೆ ಸಾಕು. ಹಾಗೆ ನೆನೆಸಿ ನಾವು ರುಬ್ಬಕ್ಕೆ ಹೋದ್ವಿ ಅಂದರೆ ಅದು ಚೆನ್ನಾಗಿ ಗ್ರೈಂಡ್ ಆಗೋಲ್ಲ. ಸ್ವಲ್ಪ 1 ತಾಸು ನೆನೆಸಿಬಿಟ್ರೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಈಗ ಈ ಅದಕ್ಕೆ ನುಣ್ಣಗೆ ರುಬ್ಕೊಂಡು ಅದನ್ನು ಅದೇ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಲಾಸ್ಟಿಗೆ ಅಕ್ಕಿನ ರುಬ್ಕೊಳ್ಳೋಣ. ಅಕ್ಕಿನೂ ಈ ಪಡ್ ಮಾಡಲಿಕ್ಕೆ ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು. ತೀರಾ ಊಟಂಗೆ ರುಬ್ಕೋಬಾರ್ದು. ಈ ಅದಕ್ಕೆ ರುಬ್ಕೋಬೇಕು. ಇದನ್ನು ಅದೇ ಸೇಮ್ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಬೇಕು. ಈಗೆಲ್ಲ ಅದನ್ನು ಒಂದು ಹದದಲ್ಲಿ ಚೆನ್ನಾಗಿ 3 ಮಿಕ್ಸ್ ಆಗೋ ಹಾಗೆ ನೆಟ್ಟು ಕಲಿಸ್ಬೇಕು. ಕಲಸಿ ಓವರ್ನೈಟ್ ನಾವು ಇದನ್ನ ಬಿಡೋಣ. ಇದು ನಾನು 2 ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಒಂದು ಇವತ್ತಿಗೆ ಮಾಡೋಕ್ಕೆ. ನೆಕ್ಸ್ಟ್ ಇನ್ನೊಂದು ಪಾತ್ರೆಯಲ್ಲಿಟ್ಟಿದ್ದು ಇನ್ನೊಂದು 2 ದಿನ ಬಿಟ್ಟು ದೋಸೆ ಏನಾದರೂ ಹಾಕೋಬೋದು ನಾವು. ಈಗ ಇನ್ನೊಂದು ಪಾತ್ರೆಯನ್ನು ನಾನು ಫ್ರಿಜ್ನಲ್ಲಿ ಇಡ್ತೀನಿ ಬೇಕಾದಾಗ ಹಾಕೊಳ್ಳೋಕೆ. ಇದು ಪಡಿನ ಹಂಚು. ಇದನ್ನು ನಾನು ತೊಳೆದಿಟ್ಕೊಂಡಿನಿ. ಇದಕ್ಕೆ ಸ್ವಲ್ಪ ತೊಳೆದಿಟ್ಕೊಂಡ ಮೇಲೆ ಒಣಗಿ ಆರಿದ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಗ್ಯಾಸ್ ಮೇಲೆ ಎಣ್ಣೆ ಕಾಯಕ್ಕೆ ಇಡ್ತೀನಿ. ಅಂದರೆ ಅದು ಎಣ್ಣೆ ಉಣ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಪಡ್ಡು. ಇದನ್ನೆಲ್ಲ ನೀಟಾಗಿ ನಾನು ಎಣ್ಣೆಯನ್ನು ಸವರ್ಬಿಟ್ಟು ಒಲೆ ಮೇಲೆ ಕಾಸಿ ಆಫ್ ಮಾಡ್ತೀನಿ. ಹೀಗೆ ಮಾಡೋದ್ರಿಂದ ಪಡ್ಡು ಅಂಟ್ಕೊಳ್ಳಲ್ಲ, ನೀಟಾಗಿ ಎದ್ದು ಬರ್ತವೆ. ಪ್ರತಿ ಸತಿ ನೀವು ಪಡ್ಡನ್ನು ಮಾಡೋದಕ್ಕಿಂತ ಮುಂಚೆ ಈ ಥರ ಬಿಸಿ ಮಾಡಿ ಆಫ್ ಮಾಡಿ ತಣ್ಣಗಾದ್ಮೇಲೆ ಆಮೇಲೆ ನೀವು ಯಾವಾಗ ಬೇಕಾದರೂ ಟಿಫಿನ್ ಮಾಡಬೇಕಾದ್ರೆ ಪಡ್ಡು ಹಾಕ್ಕೊಂಡ್ರೆ ನೀಟಾಗಿ ಎದ್ದು ಬರ್ತವೆ. ಈಗ ನಾವು ಮಸಾಲೆ ಪಡ್ಡು ಮಾಡೋಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟು ಇದಕ್ಕೆ ಕಡಲೆಬೇಳೆಯನ್ನು ಹಾಕೋಣ. ಕಡಲೆಬೇಳೆ ಚೆಂದಾಗಿ ಬೆಂದ ಕೂಡಲೇ ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕೋಣ. ಈಗ ಚೆಂದಾಗಿ ಚಟಪಟ ಸಿಡಿದ ಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದಂಥದ್ದು ಉಳ್ಳಾಗಡ್ಡಿ ಹಾಕೋಣ. ಉಳ್ಳಾಗಡ್ಡಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು ಚೆನ್ನಾಗಿ. ಈಗ ಸ್ವಲ್ಪ ಈರುಳ್ಳಿ ಚೆಂದಾಗಿ ಬಾಡಿಸ್ಕೊಂಡಾಗಿದೆ. ಈಗ ನಾವು ಸ್ವಲ್ಪ ಚೆಂದಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾರೆಟ್ ಹಾಕೋಣ. ಇದಕ್ಕೆ ಸ್ವಲ್ಪ ಇದನ್ನು ಚೆಂದಾಗಿ ಆಡಿಸ್ಕೋಬೇಕು. ಈಗ ಇದಕ್ಕೊಂದು ಸ್ವಲ್ಪ ಹಸಿ ಬಟಾಣಿ ಕಾಳು ಹಾಕೋಣ. ಇದನ್ನು ಚೆಂದಾಗಿ ಆಡಿಸ್ಕೊಳ್ಳೋಣ. ಇದೆಲ್ಲ ಚೆಂದಾಗಿ ಬೆಂದ ಮೇಲೆ ಒಂದು ಸ್ವಲ್ಪ ಖಾರದ ಪೇಸ್ಟ್ ಹಾಕೊಳ್ಳೋಣ. ನಾನು ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ ಇದನ್ನೆಲ್ಲ ಸೇರಿಸಿ ಒಂದು ಖಾರದ ಪೇಸ್ಟ್ ಮಾಡಿದ್ದೆ. ಸ್ವಲ್ಪ ಉಪ್ಪು ಹಾಕಿದ್ದೆ ಈ ಪೇಸ್ಟಿಗೆ. ಅದನ್ನು ಹಾಕಿ ಚೆಂದಾಗಿ ಆಡಿಸ್ಕೊಂಡು ಬೇಯಕ್ಕೆ ಬಿಡೋಣ. ಈಗ ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕೊಂಡ್ರೆ ಪಡ್ ಚೆಂದ ಕಲರ್ ಬರ್ತಾವೆ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕೊಂಡು ಆಡಿಸ್ಕೊಳ್ಳೋಣ. ಈಗೆಲ್ಲ ಕರೆಕ್ಟಾಗಿ ಬೆಂದಿದೆ. ಇದಕ್ಕೊಂದು ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡೋಣ. ಈಗಿನ ಮಸಾಲೆ ಪಡ್ಡಿಗೆ ಒಗ್ಗರಣೆ ರೆಡಿ ಆಗೈತಿ. ಇದು ಪಡ್ಡಿನ ಹಿಟ್ಟು. ಇದು ಸ್ವಲ್ಪ ಚೆನ್ನಾಗಿ ಉಬ್ಬಿದೆ. ಇದಕ್ಕೆ ನಾವೀಗ ಸ್ವಲ್ಪ ಉಪ್ಪು ಸೇರಿಸಬೇಕು. ಇದು ಸ್ವಲ್ಪ ಹಿಟ್ಟು ದಟ್ಟಾಗಿದೆ, ಅದಕ್ಕಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಕಾಯಿಸಬೇಕು. ಸ್ವಲ್ಪ ಗಟ್ಟಿ ಇರೋದ್ರಿಂದ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊತೀನಿ. ಸ್ವಲ್ಪ ಸೇರಿಸ್ಕೊಳ್ಳಿ, ಯಾಕಂದರೆ ಅದೇನು ಉಬ್ಬಿರ್ತದಲ್ಲ ಅದೆಲ್ಲ ಹೊರಟೋಗ್ತದೆ. ಆಮೇಲೆ ಪಡ್ಡು ಚೆನ್ನಾಗಿ ಫ್ಲಫಿಯಾಗಿ ಬರೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕು. ಈಗ ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿದೆ ಪಡ್ಡಿನ ಹಿಟ್ಟು. ಈ ಅದಕ್ಕಿದ್ರೆ ಸಾಕು ನಮಗೆ ಪಡ್ಡು ಹಾಕೋಕ್ಕೆ. ನಾನು ಈಗ 2 ಥರದ ಪಡ್ಡು ಮಾಡ್ತಿದ್ದೀನಿ, ಸಾದಾ ಪಡ್ಡು ಮತ್ತು ಮಸಾಲೆ ಪಡ್ಡು. ಈ ಮಸಾಲೆ ಪಡ್ಡು ಮಾಡಲಿಕ್ಕೆ ಈ ಮಸಾಲೆಗೆ ನಾನು ಒಂದಿಷ್ಟು ಪಡ್ಡು ಹಿಟ್ಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಆಡಿಸ್ಕೋಬೇಕು. ಈಗ ನಾವು ಮತ್ತೊಮ್ಮೆ ಹಂಚು ಕಾಯಕ್ಕೆ ಇಡೋಣ. ಹಂಚು ಕಾದ ಕೂಡಲೇ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ನಾವು ಫಸ್ಟ್ ಸಾದಾ ಪಡ್ಡು ಮಾಡೋಣ ಅಂತ ಸಾದಾ ಪಡ್ಡಿನ ಹಿಟ್ಟು ಹಾಕೋಣಂತ. ಈಗ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಹಾಕಿರಿ. ಅದನ್ನು ಈಗ ಒಂದು ಪ್ಲೇಟ್ಲಿಂದ ಮುಚ್ಚಿ ಬೇಯಿಸೋಣಂತ. ಮುಚ್ಚಿ ಬೇಯಿಸೋದ್ರಿಂದ 2 ಸೈಡ್ ಚೆನ್ನಾಗಿ ಬೇಯ್ತದ.
ಈಗ ಬಾಯಿ ಓಪನ್ ಮಾಡಿ ಆ ಪಡ್ಡನ್ನ ಹೊಳಿಸಾಕಿ ಎರಡನೇ ಸೈಡ್ ಬೇಯೋಕ್ಕೆ ಎರಡು ಸೈಡ್ ಕೆಂಪಗೆ ಚೆಂದಾಗಿ ಬೇಯಿಸ್ಬೇಕು ಪಡ್ಡನ್ನ. ಒಂದು ಕಡ್ಡಿ ಯೂಸ್ ಮಾಡಿಕೊಂಡು ನಾನಿಲ್ಲಿ ಬಾರ್ಬಿಕ್ಯೂ ಸ್ಟಿಕ್ ಯೂಸ್ ಮಾಡ್ಕೊಂಡಿದ್ದೀನಿ, ಅದರಿಂದ ಹೊಳಿಸಾಕ್ತಾ ಇದ್ದೀನಿ. ಸೊ ನಿಮ್ಮ ಕಡೆ ಬಾರ್ಬಿಕ್ಯೂ ಸ್ಟಿಕ್ ಇತ್ತಂದರೆ ಅದರಲ್ಲೇ ಮಾಡಿ, ಇಲ್ಲಾಂದರೆ ಪಡ್ಡಿನ ಕಡ್ಡಿನೇ ಅಂತ ಸಿಗುತ್ತೆ ಇದು ಸ್ಟೋರ್ನಲ್ಲಿ, ಅಲ್ಲಿ ಬೇಕಾದರೂ ತಂದು ಅದರಲ್ಲೇನೂ ಹೊಳಿಸಾಕ್ಬೋದು. ಇಲ್ಲಾಂದರೆ ಚಮಚದಿಂದನೂ ಸ್ಪೂನ್ಲಿಂದನೂ ನಾವು ಹೊಳಿಸಿ ಹಾಕ್ಬೋದು. ಇದನ್ನು ನಾವು ನೀಟಾಗಿ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕು. ಎರಡು ಸೈಡ್ ಚೆನ್ನಾಗಿ ಕ್ರಿಸ್ಪಿ ಆಗಿದ್ದರೆ ಚಲೋ ತಿನ್ನಕ್ಕೆ ಚಲೋ ಅನಿಸ್ತದೆ. ಈಗ ಇದು ಬಂದಿದ್ದಾವೆ, ಈಗ ಒಂದೊಂದು ಬೇರೆ ಪ್ಲೇಟಿಗೆ ತಗೊಳ್ಳೋಣಂತ. ಈಗ ಇದಕ್ಕೆ ಮತ್ತೆ ಎಣ್ಣೆ ಹಾಕಿ ನಾವೇನು ಮಸಾಲ ಪಡ್ಡಿಗೆ ಅಂತ ಹೇಳಿ ಬ್ಯಾಟರ್ ರೆಡಿ ಮಾಡಿದ್ವಲ್ಲ ಅದನ್ನ ಈಗ ಹಾಕಿ ಮಸಾಲ ಪಡ್ ಮಾಡೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಈಗ ಮಸಾಲ ಪಡ್ಡಿನ ಬ್ಯಾಟರ್ ಹಾಕಕತ್ತೀವಿ. ಇದನ್ನು ಸೇಮ್ ಹಂಗೆ ಸಾದಾ ಪಡ್ಡು ಹೆಂಗೆ ನಾವು ಬೇಯಿಸ್ಕೊಂಡ್ವಲ್ಲ ಅದೇ ರೀತಿ ಸೇಮ್ ಹಂಗೆ ಬೇಯಿಸ್ಕೋಬೇಕು. ಈಗಿನ ಪ್ಲೇಟ್ ಮುಚ್ಚಾಕತ್ತೀವಿ. ಪ್ಲೇಟ್ ಮುಚ್ಚಿ ಬೇಯಿಸೋದ್ರಿಂದ ಪಡ್ಡು ಜಲ್ದಿ ಬೇಯ್ತಾವು ಮತ್ತು ಒಳಗಿಂದೆಲ್ಲ ಹಸಿ ಏನು ಉಳಿಯೋದಿಲ್ಲ, ನೀಟಾಗಿ ಬೆಂದಿರ್ತಾವೆ. ಈಗಿದ ಮಸಾಲ ಪಡ್ಡಿನ ಬ್ಯಾಟರ್ಗೆ ಒಂದು ಟ್ವಿಸ್ಟ್ ಕೊಟ್ಟು ಚೀಸ್ ಮಸಾಲ ಪಡ್ಡು ಮಾಡೋಣಂತ, ಮೂರನೇ ವೆರೈಟಿ. ಸೊ ಈಗ ಇದಕ್ಕೆ ಎಣ್ಣೆ ಹಾಕಿ ಎಲ್ಲ ಕಾಣಿದಾಗ ಒಂದು ಸ್ವಲ್ಪ ನಾವು ಪಡ್ಡಿನ ಹಿಟ್ಟು ಹಾಕೋಣಂತ. ಈ ಮಸಾಲ ಪಡ್ಡಿನ ಹಿಟ್ಟು ಸ್ವಲ್ಪ ಹಾಕಿ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಚೀಸ್ ಹಾಕೋಣ. ಈಗ ನಾನಿಲ್ಲಿ 4 ಥರದ್ದು ಗ್ರೇಟೆಡ್ ಚೀಸ್ ಸಿಗ್ತದೆ. ಆ 4 ಥರದ ಗ್ರೇಟೆಡ್ ಚೀಸ್, ಮೊಜರೆಲ್ಲಾ, ಚೆಡರ್ ಚೀಸು, ಇವೆಲ್ಲ 4 ಪ್ಲೇನ್ ಚೀಸು ಇವೆಲ್ಲ ಮಿಕ್ಸ್ ಇರೋದು ಚೀಸ್ ಹಾಕತ್ತೀನಿ. ಈಗ ಇದ್ರ ಮೇಲೆ ಈ ಚೀಸ್ ಹಾಕಿದ ಮೇಲೆ ಮತ್ತೊಂದು ಸ್ವಲ್ಪ ಬ್ಯಾಟರ್ ಹಾಕೋಣಂತ ಅದನ್ನು ಮುಚ್ಚಾಕ, ಇಲ್ಲಾಂದ್ರೆ ಹೊಳಿಸಾಕಿದಾಗ ಚೀಸ್ ಎಲ್ಲ ಅಂಟ್ಕೊಂಡು ಬಿಡ್ತದೆ ಇದು ತವಿಗೆ. ಸೊ ಇದ್ರ ಮೇಲೆ ಮತ್ತೊಂದು ಸ್ವಲ್ಪ ಬ್ಯಾಟರ್ ಹಾಕೋಣಂತ. ಈಗ ಮಸಾಲ ಪಡ್ಡಿನ ಬ್ಯಾಟರ್ ಹಾಕತ್ತೀನಿ ನಾನು. ಇದು ಹುಡುಗರಿಗೆಲ್ಲ ಭಾಳ ಇಷ್ಟ ಆಕೈತಿ. ಚೀಸ್ ಅದು ಇತ್ತಂದ್ರೆ ಸ್ಕೂಲ್ಗೆಲ್ಲ ಕಟ್ಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಈಗ ಇದನ್ನು ಮುಚ್ಚಿ ಬೇಯಿಸೋಣಂತ ನಾವು. ಈಗ ನೀಟಾಗಿ ಬಂದೈತಿ. ಈಗ ಇದನ್ನ ಹೊಳಿಸಿ ಹಾಕೋಣಂತ ಎರಡನೇ ಸೈಡ್ ಬೇಯಕ್ಕೆ. ಇದನ್ನು ಎರಡು ಸೈಡ್ ನೀಟಾಗಿ ಚಂದ ಕ್ರಿಸ್ಪಿ ಆಗೋಗುತ್ತೆ ಬೇಯಿಸ್ಬೇಕು. ಈಗ ನಮ್ಮ 3 ವೆರೈಟಿ ಆಫ್ ಪಡ್ ರೆಡಿ ಆಗಿದಾವೆ. ಸಾದಾ ಪಡ್ಡ, ಮಸಾಲ ಪಡ್ಡ ಮತ್ತು ಮಸಾಲ ವಿತ್ ಚೀಸ್ ಪಡ್ಡ. ಈಗ ಎರಡು ಸೈಡ್ ಬಂದಾವೆ, ಇವ್ನು ತಗೊಳ್ಳೋಣಂತ. ಈಗ ನಾವು ಚಟ್ನಿ ತಯಾರು ಮಾಡ್ಕೊಳ್ಳೋಣಂತ. ಅದಕ್ಕೆ ಒಂದಿಷ್ಟು ಕೊಬ್ಬರಿ ತೊಗೊಳ್ಳೋಣ, ಪುಟಾಣಿ, ಅಲ್ಲ ಅದಕ್ಕೆ ಶುಂಠಿ, ಹಸಿ ಶುಂಠಿ ಅಂತಾರೆ, ಖಾರ ಪೇಸ್ಟ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ, ಆಮೇಲೆ ಜೀರಿಗೆ. ಇದನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣಂತ. ಈ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ನಾನು ಮಿಕ್ಸರ್ ಜಾರಿಗೆ. ಇದಕ್ಕೊಂದು ಸ್ವಲ್ಪ ಪುಟಾಣಿ ಹಾಕ್ಕೊಳ್ಳೋಣಂತ. ಶುಂಠಿ, ಹಸಿ ಶುಂಠಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚಲೋ ಇರ್ತದೆ ಟೇಸ್ಟ್. ಇದು ಖಾರದ ಪೇಸ್ಟ್, ಒಂದು ಸ್ವಲ್ಪ ಜೀರಿಗೆ, ಇದು ಕೊತ್ತಂಬರಿ, ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣಂತ. ಇದಿಷ್ಟು ಮಿಕ್ಸಿ ಮಾಡ್ಕೋಬೇಕು. ಈಗ ಇದಕ್ಕೆ ಚಟ್ನಿಗೆ ಒಂದು ಸ್ವಲ್ಪ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಹಾಕಿ ಇಟ್ಟಿದ್ದೀನಿ. ಈಗ ಎಣ್ಣೆ ಬಿಸಿ ಆದ್ಕೊಳ್ಳೆ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕೋಣಂತ. ಸಾಸಿವೆ ಚಟಪಟ ಸಿಡಕತ್ತಾವು ಅದ್ರಾಗ. ಈಗ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣಂತ. ನಾನು ಸಾಸಿವೆ ಜೀರಿಗೆ ಎರಡು ಹಾಕೊಂಡು ಒಗ್ಗರಣೆ ಮಾಡ್ಕೊಳತ್ತೀನಿ. ಮೆಣಸಿನ್ಕಾಯಿ ಅದು ಹಾಕತ್ತಿಲ್ಲ, ನಮ್ಮ ಮನೆಗೆ ಜಾಸ್ತಿ ಖಾರ ತಿನ್ನೋದಿಲ್ಲ ಅಂದ್ಕೊಳ್ಳಿ ಮೆಣಸಿನ್ಕಾಯಿ ಅದು ಎಕ್ಸ್ಟ್ರಾ ಏನು ಹಾಕತ್ತಿಲ್ಲ ನಾನು. ನೀವು ಬೇಕಾದ್ರೆ ಒಣ ಮೆಣಸಿನ್ಕಾಯಿ ಹಾಕೋಬೋದು. ಈಗ ಇದು ಒಗ್ಗರಣೆ ತಣ್ಣಗಾಗೈತಿ ಮತ್ತು ಚಟ್ನಿನೂ ಗ್ರೈಂಡ್ ಮಾಡಿ ರೆಡಿ ಆಗೈತಿ. ಈಗಿನ ಒಗ್ಗರಣೆ ನಾನು ಇದನ್ನ ಚಟ್ನಿನ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕಲಿಸ್ಕೊರಿ ಅದನ್ನ ಚಟ್ನಿ. ಈ ಚಟ್ನಿ ಸ್ವಲ್ಪ ಗಟ್ಟಿಯಾದ ಅನ್ಸತೈತಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಾಯಿಸ್ಕೊತೀನಿ ಮತ್ತು ಸ್ವಲ್ಪ. ಈಗ ಇದು ಕರೆಕ್ಟ್ ಅದಕ್ಕದ. ಈಗ ಪಡ್ಡು ಚಟ್ನಿ ಹಚ್ಕೊಂಡು ತಿನ್ನಕ್ಕೆ ರೆಡಿ ಅದ. ಈ ಚಟ್ನಿ ಪಡ್ಡು ರೆಡಿ ಅದಾವೆ. ಇದೀಗ ಸಾದಾ ಪಡ್ಡು, ಇದು ಮಸಾಲ ಪಡ್ಡು ಮಾಡಿದೇವಲ್ಲ ನಾವು ಅದು, ಇದು ಚೀಸ್ ಪಡ್ಡು. ಈ ಚೀಸ್ ಹಾಕಿದ್ದು ನೋಡಿರಿ ಎಷ್ಟು ಚೆನ್ನಾಗಿದೆ ಚೀಸ್ ಹಾಕಿದ ಪಡ್ಡು.